ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಓಲ್ಡ್ ಕ್ವಶನ್ ಪೇಪರ್ಸಲ್ಲಿ ಬಂದಿರುವಂತಹ AP ಚಾಪ್ಟರ್ನ 4 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರೀವಿಯಸ್ ವೀಡಿಯೋಸಲ್ಲಿ ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ಸ್. ಸೊ ಆ ಒಂದು ವಿಡಿಯೋಸ್ ಲಿಂಕ್ನ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ನೀವು ಅದನ್ನು ಹೋಗಿ ನೋಡ್ಕೋಬೋದು. ಸೊ ಇಲ್ಲಿ ಫಸ್ಟಿಗೆ 4 ಮಾರ್ಕ್ಸ್ ಕ್ವಶನ್ ಯಾವುದಿದೆ ಅಂತ ಹೇಳಿದರೆ, ಸೊ ಕ್ವಶನ್ ನಂಬರ್ 43. ದೇರ್ ಆರ್ 5 ಟರ್ಮ್ಸ್ ಇನ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ದ ಸಮ್ ಆಫ್ ದೀಸ್ ಟರ್ಮ್ ಈಸ್ 55 and the fourth term is 5 more than the sum of the first two terms. Find the terms of the arithmetic progression. ಈ ಒಂದು ಕ್ವಶನ್ ನಮಗೆ 4 ಮಾರ್ಕ್ಸಿಗೆ ಏಪ್ರಿಲ್ 2020 ಕೇಳಿದ್ದಾರೆ. ಸೊ ಇಲ್ಲೇನಿದೆ ನೋಡಿ, ದೇರ್ ಆರ್ ಟೋಟಲ್ 5 ಟರ್ಮ್ಸ್. ಆ 5 ಟರ್ಮ್ಸ್ನ ನಾವೇನಂತ ತೊಗೊಳ್ಳೋಣ ಅಂತ ಹೇಳಿದರೆ A1, A2, A3, A4 ಆ್ಯಂಡ್ A5 ಅಂತ ಹೇಳಿ ತೊಗೊಳ್ಳೋಣ. ನೆಕ್ಸ್ಟ್ they have given the sum of these terms is 55. so sum of these terms ಅಂತ ಹೇಳಿದ್ರೆ ಈ 5 ಟರ್ಮ್ಸ್ ನ ಸಮ್ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಪ್ಲಸ್ A5 is equals to 55. ಸೊ ಇವಾಗ A1 ಜನರಲ್ ಫಾರ್ಮ್ ಏನು, A ಪ್ಲಸ್ A2 ಜನರಲ್ ಫಾರ್ಮ್ A ಪ್ಲಸ್ D ಪ್ಲಸ್ A3 ಜನರಲ್ ಫಾರ್ಮ್ A ಪ್ಲಸ್ 2D ಪ್ಲಸ್ A4 ಜನರಲ್ ಫಾರ್ಮ್ is A ಪ್ಲಸ್ 3D plus A5 general form is A plus 4D is equals to 55. ಸೊ ಇವಾಗ A ಟರ್ಮ್ಸ್ನ ಪ್ಲಸ್ ಮಾಡ್ಕೊಳ್ಳೋಣ. ಸೊ 1A ಪ್ಲಸ್ A 2A 2A ಪ್ಲಸ್ A 3A 3A ಪ್ಲಸ್ A 4A 4A ಪ್ಲಸ್ A 5A ಆಗುತ್ತೆ ಟೋಟಲ್. ದೆನ್ ಪ್ಲಸ್ D ಎಷ್ಟಿದೆ, D ಪ್ಲಸ್ 2D 3D 3D ಪ್ಲಸ್ 3D 6D 6D ಪ್ಲಸ್ 4D is 10D. ಸೊ ವಿಚ್ ಈಸ್ ಈಕ್ವಲ್ಸ್ ಟು 55. ಸೊ ಎರಡರಲ್ಲೂ ನಮಗೆ ಇಲ್ಲಿ 5 ಇದೆ, ಇಲ್ಲಿ 10 ಇದೆ. ವಿ ಕ್ಯಾನ್ ಟೇಕ್ 5 ಆಸ್ ಅ ಕಾಮನ್. ಸೊ 5 ಕಾಮನ್ ತೆಗೆದ್ರೆ ಇಲ್ಲಿ ಉಳಿಯುತ್ತೆ A ಪ್ಲಸ್ ಇಲ್ಲಿ ಎಷ್ಟು ಉಳಿಯುತ್ತೆ 2. 5 2s are 10. ಸೊ D ಆಸ್ ಇಟ್ ಈಸ್ ವಿಚ್ ಈಸ್ ಈಕ್ವಲ್ಸ್ ಟು 55. ಈ 5ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, A ಪ್ಲಸ್ 2D ಈಸ್ ಈಕ್ವಲ್ಸ್ ಟು 55. ಈ 5 ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ 5. ಸೊ ಅವಾಗ ಏನಾಗುತ್ತೆ 5 11s are 55. ಸೊ ವಿಚ್ ಈಸ್ ಈಕ್ವಲ್ಸ್ ಟು A ಪ್ಲಸ್ 2D ಈಸ್ ಈಕ್ವಲ್ಸ್ ಟು 11. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಹೇಳಿ ತಗೋಣ. ಸೊ ಇದು ಫಸ್ಟ್ ಕಂಡೀಷನಿಂದ ನಾವು ಈಕ್ವೇಷನ್ 1ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಇವಾಗ ಸೆಕೆಂಡ್ ಕಂಡೀಷನ್ ಏನಿದೆ, ಆ್ಯಂಡ್ ದ ಫೋರ್ತ್ ಟರ್ಮ್ ಈಸ್. ಸೊ ಫೋರ್ತ್ ಟರ್ಮ್ ಈಸ್ ಅಂತ ಹೇಳಿದರೆ ಫೋರ್ತ್ ಟರ್ಮ್ A4 ಈಸ್ ಅಂತ ಹೇಳಿದರೆ ನಾವು ಈಕ್ವಲ್ಸ್ ಬರ್ಕೊಳ್ತೀವಿ. 5 ಮೋರ್ ದ್ಯಾನ್ ಅಂತ ಹೇಳಿದರೆ 5 ಜಾಸ್ತಿ ಇದೆ ಅಂದರೆ 5 ಪ್ಲಸ್ ಮಾಡಬೇಕು. ಸೊ 5 ಮೋರ್ ದ್ಯಾನ್ ಅಂತ ಹೇಳಿದರೆ 5 ಪ್ಲಸ್ ದ ಸಮ್ ಆಫ್ ದ ಫಸ್ಟ್ ಟೂ ಟರ್ಮ್ಸ್. ಸಮ್ ಆಫ್ ದ ಫಸ್ಟ್ ಟೂ ಟರ್ಮ್ಸ್ ಅಂತ ಹೇಳಿದ್ರೆ ಫಸ್ಟ್ ಟೂ ಟರ್ಮ್ಸ್ ಯಾವ್ದು ತೊಗೊಂಡಿದ್ದೀವಿ ನಾವು, A1 ಪ್ಲಸ್ A2. ಸೊ A1 ಪ್ಲಸ್ A2ನ ಸಮ್ಗಿಂತ 5 ಜಾಸ್ತಿ ಇದೆ. ಸೊ ಇವಾಗ A4 ಜನರಲ್ ಫಾರ್ಮ್ ಏನು ನಮಗೆ, A ಪ್ಲಸ್ 3D is equals to 5 as it is plus A1 general form is A plus A2 general form is A plus D. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ A plus 3D is equals to 5 plus A plus A is 2A ಪ್ಲಸ್ ಡಿ. ಸೊ ಇವಾಗ ಎ ಮತ್ತು ಡಿ ಟರ್ಮ್ಸ್ನ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡ್ಕೊಂಡು ಅವಾಗ ಏನಾಗುತ್ತೆ, A ಪ್ಲಸ್ 3D ಆ್ಯಸ್ ಇಟ್ ಈಸ್. ಈ ಪ್ಲಸ್ 2 ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ 2A ಪ್ಲಸ್ ಡಿ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಡಿ ವಿಚ್ ಈಸ್ ಈಕ್ವಲ್ಸ್ ಟು 5. ಸೊ A ಮೈನಸ್ 2A ಇಲ್ಲೇನಿಲ್ಲ ಅಂದರೂ 1 ಇರುತ್ತೆ. ಸೊ 2 ಅಲ್ಲಿ 1 ಹೋದರೆ 1. ಸೊ ದಟ್ ಈಸ್ 1A ಆಗುತ್ತೆ. ಸೊ ಯರ್ ಬಿಗ್ ನಂಬರ್ ಈಸ್ 2 ಮುಂದೆ ಸೈನ್ ಏನಿದೆ ಮೈನಸ್. ಸೊ ಮೈನಸ್ 1A ಆರ್ ವಿ ಕ್ಯಾನ್ ಜಸ್ಟ್ ರೈಟ್ ಇಟ್ ಆ್ಯಸ್ ಮೈನಸ್ A. ನೆಕ್ಸ್ಟ್ 3D ಮೈನಸ್ ಡಿ. ಸೊ ಇಲ್ಲಿ 1 ಇರುತ್ತೆ. ಸೊ 3 ಅಲ್ಲಿ 1 ಹೋದರೆ 2D. ಸೊ ಯರ್ ಬಿಗ್ ನಂಬರ್ ಇಸ್ 3 ಮುಂದೆ ಸೈನ್ ಏನಿದೆ ಪ್ಲಸ್. ಸೊ ಮೈನಸ್ A ಪ್ಲಸ್ 2D ಈಸ್ ಈಕ್ವಲ್ಸ್ ಟು 5. ಇದನ್ನು ಈಕ್ವೇಷನ್ ನಂಬರ್ 2 ಅಂತೇಳಿ ತೊಗೊಳ್ಳೋಣ. ಸೊ ಅಬ್ಸರ್ವ್ ಹಿಯರ್ ಈಕ್ವೇಷನ್ 1 ಈಸ್ A ಪ್ಲಸ್ 2D ಈಸ್ ಈಕ್ವಲ್ಸ್ ಟು 11 ಆ್ಯಂಡ್ ಈಕ್ವೇಷನ್ 2 ಈಸ್ ಮೈನಸ್ A ಪ್ಲಸ್ 2D ಈಸ್ ಈಕ್ವಲ್ಸ್ ಟು 5. ಸೊ ದೀಸ್ ಆರ್ ಇನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಫಾರ್ಮಲ್ ಇದೆ. ಸೊ ಇಲ್ಲಿ ಪ್ಲಸ್ A ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಏನು ಮಾಡೋಣ, ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮಾಡೋಣ. ಸೊ ಈಕ್ವೇಷನ್ 1 ಏನಿದೆ, A ಪ್ಲಸ್ 2D ಈಸ್ ಈಕ್ವಲ್ಸ್ ಟು 11. A ಪ್ಲಸ್ 2D ಈಸ್ ಈಕ್ವಲ್ಸ್ ಟು 11. ಸೆಕೆಂಡ್ ಈಕ್ವೇಷನ್ ಏನಿದೆ, ಮೈನಸ್ A ಪ್ಲಸ್ 2D ಈಸ್ ಈಕ್ವಲ್ಸ್ ಟು 5. ಸೊ ಇಲ್ಲಿ ನಾವು ಪ್ಲಸ್ ಮಾಡ್ತಿರೋದ್ರಿಂದ ಸೈನ್ಸ್ ಏನು ಚೇಂಜ್ ಆಗೋದಿಲ್ಲ, ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಪ್ಲಸ್ A ಮೈನಸ್ A ಗೆಟ್ ಕ್ಯಾನ್ಸಲ್. 2D ಪ್ಲಸ್ 2D 4D. ದೆನ್ 11 ಪ್ಲಸ್ 5 ಈಸ್ 16. ಸೊ ನಮಗೆ ಡಿ ಎಷ್ಟೇ ಬೇಕು ಅದನ್ನು ಹಾಗೆ ಇಟ್ಕೊಳ್ಳೋಣ. D ಈಸ್ ಈಕ್ವಲ್ಸ್ ಟು 16. ಈ 4 ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 4. ಸೊ 4 1s are 4 4s are 16. ಸೊ D ಈಸ್ ಈಕ್ವಲ್ಸ್ ಟು 4. So D is nothing but the common difference is 4. Now we have to find A. So A na find out ಮಾಡಲಿಕ್ಕೆ equation 1 consider ಮಾಡೋಣ. So equation 1 ಏನಿದೆ ನಮಗೆ, equation 1 implies A plus
2d is equals to 11. So here d value is 4. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗುತ್ತೆ a plus 2 into d ಅಂತ ಹೇಳಿದರೆ 4 which is equals to 11. So a plus 2 4s are 8 is equals to 11. ನೆಕ್ಸ್ಟ್ ಸೊ ನಮಗೆ ಎ ಎಷ್ಟೇ ಬೇಕು ಅದನ್ನ ಹಾಗೆ ಇಟ್ಕೊಳ್ಳೋಣ. ಸೊ 11 ಈ ಪ್ಲಸ್ 8 ಈ ಕಡೆ ಹೋದರೆ ಏನಾಗುತ್ತೆ -8. ಸೊ 11ಅಲ್ಲಿ 8 ಹೋದರೆ ನಮಗೆ ಎಷ್ಟು ಉಳಿಯುತ್ತೆ 3. ಸೊ ದ ಫಸ್ಟ್ ಟರ್ಮ್ ಈಸ್ 3. Now what we have to find the terms of the arithmetic progression. So even 5 terms ಇದೆ ಅಲ್ಲ, ಸೊ ಇವೇನ್ 5 ಟರ್ಮ್ಸ್ ಇದೆ ಅಲ್ಲ ಇವನ್ನ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ವಿ ಹ್ಯಾವ್ ಟು ರೈಟ್ a1 a2 a3 a4 ಆ್ಯಂಡ್ a5. ಸೊ ಇಲ್ಲಿ a1 ಅಂತ ಹೇಳಿದರೆ a ಎಷ್ಟಿದೆ 3 ಆ್ಯಂಡ್ ದೆನ್ ಇಲ್ಲಿ ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ ಇಲ್ಲಿ ನಮಗೆ 4 ಇದೆ. ಸೊ 3 + 4 is 7, 7 + 4 is 11, 11 + 4 is 15, 15 + 4 is 19. So these are the 5 terms of the arithmetic progression. Next, question number 44. In an arithmetic progression, 6th term is 1 more than twice the 3rd term. The sum of the 4th and 5th term is 5 times the 2nd term. Find the 10th term of the arithmetic progression. ಈ ಒಂದು ಕ್ವಶನ್ ನಮಗೆ ಏಪ್ರಿಲ್ 2020 ಕೇಳಿದ್ದಾರೆ. ಸೊ ಇಲ್ಲಿ 2 ಕ್ವಶನ್ ಏನಕ್ಕೆ ಬಂತು ಅಂತ ಹೇಳಿದರೆ ನಮಗೆ ಇದು 4 ಮಾರ್ಕ್ಸಿಗೆ ಚಾಯ್ಸ್ ಇರುತ್ತೆ. ಸೊ ಚಾಯ್ಸಲ್ಲಿ ನಮಗೆ 2 ಕ್ವಶನ್ಸ್ ಬಂದಿದೆ, ಅದಕ್ಕೆ ಇಲ್ಲಿ 2 ಕ್ವಶನ್ಸ್ ಇದ್ದಾವೆ. ಸೊ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ, ಆಯಿತಾ. ಸೊ ಇಲ್ಲಿ ಏನಿದೆ, ಇನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 6th ಟರ್ಮ್ ಈಸ್ ಅಂತ ಹೇಳಿದರೆ ಬರಿತೀವಿ a6 ಈಸ್ ಅಂತ ಹೇಳಿದರೆ ಈಕ್ವಲ್ಸ್ 6th ಟರ್ಮ್ ಈಸ್ 1 more than ಅಂತ ಹೇಳಿದರೆ 1 ಪ್ಲಸ್ ಟ್ವೈಸ್ ದಿ ಥರ್ಡ್ ಟರ್ಮ್. ಟ್ವೈಸ್ ಅಂತ ಹೇಳಿದರೆ 2 ಟೈಮ್ಸ್ ದಿ ಥರ್ಡ್ ಟರ್ಮ್ ಅಂತ ಹೇಳಿದರೆ a3. ಸೊ ಇದು ಫಸ್ಟ್ ಸ್ಟೇಟ್ಮೆಂಟ್ನ ಬರ್ಕೊಂಡ್ವಿ. ಸೊ ಇವಾಗ a6ನ ಜನರಲ್ ಫಾರ್ಮ್ ಏನು a ಪ್ಲಸ್ 5d ವಿಚ್ ಈಸ್ ಈಕ್ವಲ್ಸ್ ಟು 1 ಪ್ಲಸ್ 2 ಇಂಟು a3 ಜನರಲ್ ಫಾರ್ಮ್ ಏನು a ಪ್ಲಸ್ 2d. ಸೊ ಇವಾಗ a ಪ್ಲಸ್ 5d ಆ್ಯಸ್ ಇಟ್ ಈಸ್ ವಿಚ್ ಈಸ್ ಈಕ್ವಲ್ಸ್ ಟು 1 ಕೂಡ ಹಾಗೆ ಈ 2 ಇಂದ ಮಲ್ಟಿಪ್ಲೈ ಮಾಡ್ಕೊಬಿಡೋಣ. ಅವಾಗ ಏನಾಗುತ್ತೆ 2 ಇಂಟು a ಈಸ್ 2a ಪ್ಲಸ್ 2 2s are 4d. ಸೊ ಇವಾಗ a ಮತ್ತು d ಟರ್ಮ್ಸ್ನ ಒಂದು ಕಡೆ ಕಳಿಸ್ಕೊಬಿಟ್ಟು ಅವಾಗ ಏನಾಗುತ್ತೆ a ಪ್ಲಸ್ 5d ಈ ಪ್ಲಸ್ 2a ಕಡೆ ಬಂದರೆ ಏನಾಗುತ್ತೆ -2a ಪ್ಲಸ್ 4d ಕಡೆ ಬಂದರೆ ಏನಾಗುತ್ತೆ -4d ಈಸ್ ಈಕ್ವಲ್ಸ್ ಟು 1. ಸೊ ಇವಾಗ a -2a ಅಂತ ಹೇಳಿದರೆ -a, 5d -4d ಅಂತ ಹೇಳಿದರೆ ಪ್ಲಸ್ d ಈಸ್ ಈಕ್ವಲ್ಸ್ ಟು 1. ಸೊ ಇದನ್ನು ಈಕ್ವೇಷನ್ ನಂಬರ್ 1 ಅಂತೇಳಿ ತೊಗೋಣ. ನೆಕ್ಸ್ಟ್ ಇವಾಗ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಇಲ್ಲಿ, ದ ಸಮ್ ಆಫ್ ದ 4th and 5th ಟರ್ಮ್ ಈಸ್, ಸಮ್ ಅಂತ ಹೇಳಿದರೆ ಪ್ಲಸ್ ಮಾಡಬೇಕು, ಯಾವುದಾದ್ರದ್ದು 4th and 5th ಟರ್ಮ್ ಈಸ್ ಸಮ್ ಆಫ್ 4th and 5th ಟರ್ಮ್ a4 ಪ್ಲಸ್ a5 ಈಸ್ 5 ಟೈಮ್ಸ್ ದಿ ಸೆಕೆಂಡ್ ಟರ್ಮ್. ಇಟ್ ಈಸ್ 5 ಟೈಮ್ಸ್ ದಿ ಸೆಕೆಂಡ್ ಟರ್ಮ್ ಅಂದರೆ 5 ಇಂಟು a2. ಸೊ ಅಗೇನ್ ಇಲ್ಲಿ ಜನರಲ್ ಫಾರ್ಮ್ ಬರ್ಕೊಂಬಿಡೋಣ. a4 ಅಂತ ಹೇಳಿದರೆ a ಪ್ಲಸ್ 3d ಪ್ಲಸ್ a5 ಅಂತ ಹೇಳಿದರೆ a ಪ್ಲಸ್ 4d ಈಸ್ ಈಕ್ವಲ್ಸ್ ಟು 5 ಇಂಟು a2 ಅಂತ ಹೇಳಿದರೆ a ಪ್ಲಸ್ d. ಸೊ ಇವಾಗ a ಟರ್ಮ್ಸ್ನ ಆ್ಯಡ್ ಮಾಡ್ಕೊಬಿಡೋಣ. a ಪ್ಲಸ್ a ಈಸ್ 2a ಪ್ಲಸ್ 3d ಪ್ಲಸ್ 4d ಈಸ್ 7d. ಸೊ ವಿಚ್ ಈಸ್ ಈಕ್ವಲ್ಸ್ ಟು 5 ಇಂದ ಮಲ್ಟಿಪ್ಲೈ ಮಾಡಿದರೆ 5 ಇಂಟು a ಈಸ್ 5a ಪ್ಲಸ್ 5 ಇಂಟು d ಈಸ್ 5d. ಸೊ ಅಗೇನ್ ಇವಾಗ ಎಲ್ಲ ಟರ್ಮ್ಸ್ನ ಒಂದು ಕಡೆ ಬರ್ಕೊಬಿಡೋಣ. ಅವಾಗ ಏನಾಗುತ್ತೆ 2a ಪ್ಲಸ್ 7d ಈ ಪ್ಲಸ್ 5a ಈ ಕಡೆ ಬಂದರೆ ಏನಾಗುತ್ತೆ -5a ದೆನ್ ಪ್ಲಸ್ 5d ಈ ಕಡೆ ಬಂದರೆ ಏನಾಗುತ್ತೆ -5d ಈಸ್ ಈಕ್ವಲ್ಸ್ ಟು 0. ಈ ಕಡೆ ಏನು ಕಾನ್ಸ್ಟೆಂಟ್ ಉಳಿಯಲ್ಲ, ಸೊ 0 ಆಗುತ್ತೆ. ಸೊ ಇವಾಗ 2a - 5a ಅಂತ ಹೇಳಿದ್ರೆ -3a ಪ್ಲಸ್ 7d -5d ಅಂತ ಹೇಳಿದ್ರೆ ಪ್ಲಸ್ 2d ಈಸ್ ಈಕ್ವಲ್ಸ್ ಟು 0. ಸೊ ಇಲ್ಲಿ ನೋಡಿ ಈ ಇಕ್ವೇಷನ್ 1ನ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಹೇಗೆ ಅಂತೇಳಿ ಡಿಗೆ ಸಿಂಪ್ಲಿಫೈ ಮಾಡ್ಕೊಳ್ಳೋವಾಗಿತ್ತು ಏನಾಗುತ್ತೆ d ಈಸ್ ಈಕ್ವಲ್ಸ್ ಟು 1 ಹಾಗಿರುತ್ತೆ. ಈ -a ಈ ಕಡೆ ಬಂದರೆ ಏನಾಗುತ್ತೆ +a. ಸೊ d ಈಸ್ ಈಕ್ವಲ್ಸ್ ಟು 1 + a. ಈ ಒಂದು ವ್ಯಾಲ್ಯೂನ ಸೊ ಇವಾಗ ಇದನ್ನು ಇಕ್ವೇಷನ್ 1 ಅಂತೇಳಿ ತಗೋಣ. ಸೊ ಇದು ನಮಗೆ ಇಕ್ವೇಷನ್ 1 ಬೇಡ. ಸೊ d ಈಸ್ ಈಕ್ವಲ್ಸ್ ಟು 1 + a ಏನಿದೆಯಲ್ಲ ಇದನ್ನು ಇಕ್ವೇಷನ್ 1 ಅಂತೇಳಿ ತಗೋಣ. ಸೊ ಇವಾಗ ಇಲ್ಲಿ d ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ -3a ಪ್ಲಸ್ 2 ಇಂಟು d ಅಂತೇಳಿದರೆ ಇಲ್ಲೇನಂತ ತೊಗೊಂಡಿದ್ದೀವಿ 1 + a. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 1 + a ಈಸ್ ಈಕ್ವಲ್ಸ್ ಟು 0. ಸೊ -3a ಪ್ಲಸ್ 2 ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದರೆ 2 1s are 2 ಪ್ಲಸ್ 2 ಇಂಟು a ಈಸ್ 2a ಈಸ್ ಈಕ್ವಲ್ಸ್ ಟು 0. ಇವಾಗ -3a
+2a ಅಂತ ಹೇಳಿದ್ರೆ -a, ಈ +2 ಈ ಕಡೆ ಬಂದರೆ ಏನಾಗುತ್ತೆ -2. ಸೊ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, a is equals to 2. ಸೊ ದ ಫಸ್ಟ್ ಟರ್ಮ್ ಈಸ್ 2. ದೆನ್ we have to find common difference. So why equation 1 ಏನಿದೆ d is equals to 1 plus a. So equation 1 implies d is equals to 1 plus a, which is equals to 1 plus here a is 2, which is equals to 3. So d is equals to 3. Common difference is 3. So here what we have to find, ನಾವು ಏನು find out ಮಾಡಬೇಕು, find the 10th term of the arithmetic progression. We have to find 10th term. So 10th term ನಾವು ಹೇಗೆ ಬರಿತೀವಿ, a10 is equals to a plus 9d, or you can use the an formula. So which is equals to here a value is 2. So ಇಲ್ಲಿ substitute ಮಾಡ್ಕೊಳ್ಳೋಣ, a is 2 plus 9 into d is 3. So which is equals to 2 plus 9 3 is 27. So 27 plus 2 is 29. So 10th term of the AP is 29. ಸೊ ಇವೆರಡು ಕ್ವಶನ್ ನಮಗೆ 2020 ಏಪ್ರಿಲಲ್ಲಿ ಬಂದಿರುವಂತಹ ಕ್ವಶನ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 2019 ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಎವ್ರಿ ಡೇ 6 o'clock ಮಿಸ್ ಮಾಡದೆ ವೀಡಿಯೋಸ್ ಬರುತ್ತೆ. ಸೊ ವಿಡಿಯೋನ ಫಾಲೋ ಅಪ್ ಮಾಡಿ. ನಿಮಗೆ ಬೇರೆ ಯಾವುದೇ ಜನರಲ್ ಆಗಿ ಕಾನ್ಸೆಪ್ಟ್ಸ್ ಡೌಟ್ ಇದ್ದರೂ ನೀವು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕ್ಲಾಸ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.